ಏನೋ ಮಾತಾಡ್ತಿದ್ಯಾ? ನಿನಗೆ ಹೆಂಡತಿ ಆಗ್ತಿರೋಳು ಅಂದ್ರೇನು, ನನ್ನ ಹಿಂದೆ ತಿರ್ಗೋದು ಅಂದ್ರೇನು? ನಾಟಕ ಆಡ್ತಿದ್ಯಾ? ನನಗೆಲ್ಲ ಗೊತ್ತಿದೆ. ಗೊತ್ತಿಲ್ಲ ಅಂತ ನೀನ್ ಅನ್ಕೊಂಡಿದ್ಯಾ ಅಷ್ಟೇ. ಲೇ, ಆ ಹುಡುಗಿ ನನ್ನ ಹಿಂದೆ ಸುತ್ತೋದು ಅಂದ್ರೇನು? ನನ್ನ ಪ್ರೀತಿಸೋದು ಅಂದ್ರೇನು? ಆ ಹುಡುಗಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ನೀನೆಲ್ಲ ತಪ್ಪು ತಿಳ್ಕೊಂಡಿದ್ಯಾ ಕಣೋ. ಆದ್ರೂ ನಿನಗೆ ಹೆಂಡತಿ ಆಗೋಳು ಅಂತ ಗೊತ್ತಾದ್ರೂ ಟ್ರ್ಯಾಪ್ ಮಾಡೋ ಅಷ್ಟು ಕೆಟ್ಟವನು ಅನ್ಕೋತೀಯ? ಆದ್ರೂ ನಿನಗೆ ಹೆಂಡತಿ ಆಗೋಳ್ನ ಆ ದೃಷ್ಟಿಲಿ ನಾನು ಹೇಗೋ ನೋಡ್ತೀನಿ. ನೋಡು, ಸುಳ್ಳನ್ ಹೇಳಿ ನನ್ನ ಕ್ಯಾರೆಕ್ಟರ್ನ ಹಾಳು ಮಾಡ್ಬೇಕು ಅಂತ ನೋಡ್ಬೇಡ. ನನಗ್ ಬೈದ್ರು ಸಹಿಸ್ಕೋತೀನಿ, ಹೇಗೋ ಅದು ನೀವು ಅಭ್ಯಾಸ ಮಾಡಿರೋದಕ್ಕೆ. ಆದ್ರೆ ನನ್ನ ವ್ಯಕ್ತಿತ್ವನ ಅವಮಾನಿಸಿದ್ರೆ ಮಾತ್ರ ಕ್ಷಮಿಸಲ್ಲ. ನೋಡಿ, ಇವನನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಯಾವುದೋ ಕಾರಣ ಹೇಳಿ ಅವನೇ ಏನೇನೋ ಊಹಿಸ್ಕೊಂಡು ಮತ್ತೆ ನನ್ನ ಮೇಲೆ ರೌಡಿಗಳನ್ನ ಕಳ್ಸೋ ಅಂತ ಹುಚ್ಚುಚ್ಚು ಕೆಲಸ ಮಾಡ್ದೆ ಅನ್ಕೋ. ಇವನಿಗೆ ರೌಡಿಗಳು ಬೇಕಾಗ್ಬೋದು, ನನಗ್ ನಾನೇ ಸಾಕು. ಕೈ ಕಾಲು ಮುರಿದಾಕಿ ವೀಲ್ ಚೇರಲ್ಲಿ ಕೂರಿಸ್ತೀನಿ. ನೀನೇನೋ ಕಳ್ಸೋದು? ಅಮ್ಮ, ಇವನು ಹೇಳ್ತಿರೋದೆಲ್ಲ ಬರೀ ಸುಳ್ಳು. ನಿಜವಾಗ್ಲೂ ಇವನು ನನ್ನ ಹೆಂಡತಿ ಆಗತ್ತೆ. ಇನ್ನೊಂದ್ಸಲ ಮಾತು ಹೇಳ್ದೆ ಅಂದ್ರೆ ನಾನೇನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಈಗ ಹೇಳ್ತಿದ್ದೀನಿ ಕಣೋ, ಆ ಹುಡುಗಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಇನ್ನೊಂದ್ಸರಿ ನನ್ಗೇನಾದ್ರೂ ಮಾಡ್ಬೇಕು ಅಂತ ನೋಡ್ದೆ ನಿನಗ್ ವೀಲ್ ಚೇರ್ ಫಿಕ್ಸ್ ಕಣೋ, ನೆನ್ಪಿಟ್ಕೋ. ಏನೋ ಇದು, ಅವನು ಯಾಕೋ ಅಂತ ಕೆಲಸ ಮಾಡ್ತಾನೆ? ಅಮ್ಮ, ಅವನು ನಿಮ್ ಮುಂದೆ ನಾಟಕ ಮಾಡ್ತಾ ಇದ್ದಾನೆ. ನಾನ್ ಕಣ್ಣಾರೆ ನೋಡಿದ್ದೀನಿ, ಈಗ್ಲೂ ನೋಡ್ತಾ ಇದ್ದೀನಿ. ಈಗ ಏನು ಗೊತ್ತಿಲ್ದಾಗೆ ಯಾವ ರೀತಿ ಮಾತಾಡ್ ಹೋದ ನೋಡು. ನನಗೆ ವಾರ್ನಿಂಗ್ ಕೊಡ್ತಾನ. ನನ್ ಮನೆಗೆ ಬಂದು ನನ್ ಮೇಲೆ ಕೈ ಮಾಡ್ತಾನ. ನೋಡ್ತೀನಿ ವೀಲ್ ಚೇರ್ ಅವನು ನನಗೆ ಕೊಡ್ತಾನೋ, ನಾನು ಅವನಿಗೆ ಕೊಡ್ತೀನೋ ಅಂತ. ರಾಜಿ, ಸರಿಯಾಗಿ ಕೂತ್ಕೋ. ಇಲ್ಲ ಅಂದ್ರೆ ಆಮೇಲೆ ಜಡೆ ಸರಿಯಾಗಿ ಬಂದಿಲ್ಲ ಅಂತ ಜಗಳ ಮಾಡಿದ್ರೆ ಸರಿ ಇರಲ್ಲ. ರಾಜಿ, ರಾಜಿ, ಯಾಕ್ ನಗ್ತಿದ್ಯಾ? ರಾಜಿ, ಅಬ್ಬಾ, ಏನಾದ್ಯಾ ಹಾಗೆ ಹೊಡ್ದೆ? ಹೊಡಿಲಿಲ್ಲ, ತಟ್ಟಿದ್ದು. ಮೊದ್ಲು ನೀನ್ ಯಾಕೆ ನಗ್ತಿದ್ಯಾ ಅನ್ನೋದನ್ನ ಹೇಳು. ಅದಾ, ಅದು ಅದು ಏನು, ನನಗೆ ಜಡೆ ಹಾಕಕ್ ಬರಲ್ಲ ಅಂತ ನಗ್ತಿದ್ಯಾ? ಛೇ 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 ಛೇ, ಹಾಗೆಲ್ಲ ಏನಿಲ್ಲ. ಮತ್ತಿನ್ ಯಾಕೆ ನಗ್ತಿದ್ಯಾ? ಅದು ನಮ್ ಸರ್ರು ನನ್ಗೆ ತಿನ್ಸಿದ್ದು ನೆನಪಾಗಿ. ನಿಮ್ ಸರ್ ತಿನ್ಸಿದ್ರ? ಯಾವಾಗ? ನಾನು ಅವ್ರ ಹತ್ರ ಹೋಗಿದ್ದಾಗ. ಹೋಗಿದ್ಯಾ? ಅದ್ಯಾವಾಗ? ಬೆಳಗ್ಗೆನೆ. ಬೆಳಗ್ಗೆನೆ ಹೋಗಿದ್ಯಾ? ಯಾಕೆ? ಯಾಕೆ ಅಂದ್ರೆ, ವ್ರತ ಮಾಡಿದ್ರೆ ಎಲ್ರು ಯಾರಿಗೋಸ್ಕರ ವ್ರತ ಮಾಡ್ತಾರೋ ಅವ್ರ ಹತ್ರನೇ ತಿನ್ನಿಸ್ಕೋಬೇಕು ಅಲ್ವಾ? ಅಂದ್ರೆ ಅಲ್ಲಿವರೆಗೂ ನೀನ್ ತಿಂದಿಲ್ವಾ? ಅವ್ರು ನನಗ್ ತಿನ್ನಿಸ್ದೆ ನಾನ್ ಹೇಗ್ ತಿನ್ನೋದು? ಅದಕ್ಕೆ ಬೆಳಗ್ಗೆನೆ ಹೋಗಿ ಸರ್ಕಾಯಾರೇ ಪ್ರಸಾದ ತಿನ್ನಿಸ್ಕೊಂಡೆ. ಏನಿದು ರಾಜಿ, ನೀನ್ ಇಷ್ಟೊಂದೆಲ್ಲ ಬದ್ಲಾಗ್ತಿದ್ಯಾ? ನನ್ ವ್ರತ ಪೂರ್ತಿ ಆಗ್ಬೇಕು ಅಂದ್ರೆ ಹೋಗ್ಬೇಕಲ್ವಾ? ಯಾವ ಟೈಮ್ ಬೇಕಾದ್ರೂ ಆ ಟೈಮಲ್ಲಿ ನೀನ್ ಹಾಗೆ ಹೋಗೋದು ಕರೆಕ್ಟೇನಾ? ಅವರೇ ನನ್ ಜೀವನ, ನನ್ ಬದುಕೆ ಅವ್ರ ಜೊತೆ ಅಂದ್ಮೇಲೆ ನನ್ನವರು ಅನ್ಕೊಂಡಿರೋ ಅವ್ರ ಹತ್ರ ಹೋಗೋದಕ್ಕೆ ಯಾವ ಟೈಮ್ ಆದ್ರೇನು? ಅಂದ್ರೆ ನೀನ್ ಅಲ್ಲಿವರೆಗೂ ಏನೂ ತಿಂದಿಲ್ಲ. ರಾತ್ರಿ ಮಾವ ನಿಂಗ್ ತಿನ್ಸಿದ್ಮೇಲೆ ನಿನ್ ವ್ರತ ಪೂರ್ತಿ ಆಯ್ತು. ನನ್ಗ ಅವಕಾಶ ಇಲ್ದೇ ಇರೋದ್ರಿಂದ ಬೆಳಗ್ಗೆನೆ ಹೋಗಿ ಅವ್ರ ಹತ್ರ ನನ್ ವ್ರತ ಪೂರ್ತಿ ಮಾಡಿಸ್ಕೊಂಡೆ.
ರಾಜಿ, ನಿನಗೆ ಹೇಗೆ ಹೇಳ್ಬೇಕು ನನಗೆ ಅರ್ಥನೇ ಆಗ್ತಿಲ್ಲ. ನೀನೇನು ಹೇಳ್ಬೇಡ. ಬೆಳಗ್ಗೆನೆ ಅವ್ರ ಕೈಯಾರೆ ತಿನ್ಸ್ಕೊಂಡಲ್ಲ, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅವರು ತುಂಬಾ ಅಮಾಯಕರು ಆದ್ಯಾ. ನನಗ್ ತಿನ್ಸೋದಕ್ಕೆ ಎಷ್ಟು ನಾಚಿಕೆ ಪಟ್ರು ಗೊತ್ತಾ? ಕೋಚಿಂಗ್ ಸಮಯದಲ್ಲಿ ಸೀರಿಯಸ್ ಆಗಿರ್ತಾರೆ, ಆದ್ರೆ ನಾರ್ಮಲ್ ಆಗಿ ಅವ್ರಿಗೆ ತುಂಬಾ ನಾಚಿಕೆ. ಅವ್ರು ಜೋರಾಗಿ ಮಾತು ಆಡಲ್ಲ. ನೀನ್ ಬೇಜಾರ್ ಮಾಡ್ಕೋಬಾರ್ದು ಅಂತ ಹೇಳಿದ್ದೊಂದು ಸುಳ್ಳು ನಿನ್ನ ತುಂಬಾ ದೂರ ಕರ್ಕೊಂಡು ಹೋಗ್ತಿದೆ. ಈ ಕಥೆಗೆ ಕೊನೆ ಹೇಗೋ, ಕೊನೆಗೆ ಏನಾಗುತ್ತೋ. ಏನ್ ದೊಡ್ಡಮ್ಮ ಅಲ್ಲೇ ನಿಂತ್ಕೊಂಡ್ಬಿಟ್ರಿ? ನೀವಿಬ್ರನ್ನ ನೋಡ್ತಾ ಇದ್ರೆ ನನಗೆ ಹಳೆಯ ವಿಷಯಗಳೆಲ್ಲ ನೆನಪಾಗುತ್ತಪ್ಪ. ಏನಿಲ್ಲ ಬಿಡಿ, ಹೆಣ್ಮಕ್ಳು ನಾವು ನೋಡ್ತಿರೋ ಹಾಗೇನೆ ಬೇಗ ಬೆಳೆದು ನಮ್ ಕಣ್ಮುಂದೆ ದೊಡ್ಡವರಾಗ್ಬಿಡ್ತಾರೆ. ಎಷ್ಟು ಸತ್ಯ ನೋಡು. ನನ್ನ ಕೈ ಬೆರಳು ಹಿಡ್ಕೊಂಡು ಅಮ್ಮ ಅಮ್ಮ ಅಂತ ನನ್ನ ಹಿಂದೆ ಮುಂದೆ ಸುತ್ತಾಡ್ತಿದ್ದ ನನ್ನ ರಾಜಿ ನೋಡ್ತಾ ನೋಡ್ತಾ ಇನ್ನೊಬ್ರ ಕೈ ಹಿಡ್ಕೊಂಡು ಹೋಗೋಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ ಅಂದ್ರೆ ಆಶ್ಚರ್ಯ ಆಗುತ್ತೆ. ನಾನೆಲ್ಲಿಗೆ ಹೋಗ್ತೀನಮ್ಮ? ನಾನು ಯಾವಾಗ್ಲೂ ನಿನ್ ಸೆರಗ್ ಹಿಡ್ಕೊಂಡು ನಿನ್ ಜೊತೆನೇ ಇರ್ತೀನಿ. ಎಲ್ರೂ ಇದನ್ನೇ ಹೇಳ್ತಾರೆ ಕಣಮ್ಮ. ಯಾವ ಹೆಣ್ಮಕ್ಳು ಆ ಮಾತನ್ನ ಉಳಿಸ್ಕೊಳಕ್ಕಾಗೋದೇ ಇಲ್ಲ. ಅದೇನು ದೊಡ್ಡಮ್ಮ? ನಿಜನೇ ಅಲ್ವೇನಮ್ಮ? ಯಾರ ಮನೆಗೂ ಸೊಸೆಯಾಗಿ ಹೋಗ್ಬೇಕಾಗಿರೋಳು ಇನ್ಯಾರ ಮನೇಲೂ ಬೆಳೀತಾಳೆ. ಅವಳು ಕುತ್ತಿಗೆಗೆ 3 ಗಂಟೆ ಬೀಳ್ತಿದ್ದ ಹಾಗೆ ಆ ಮನೆ ಮಗಳಾಗಿ ಅವಳು ಹುಟ್ಟಿದ ಮನೆಯಿಂದ ದೂರ ಆಗ್ಬಿಡ್ತಾಳೆ. ಅಷ್ಟು ವರ್ಷಗಳ ಪ್ರೀತಿ ಅನುಬಂಧಗಳು ಎಲ್ಲವನ್ನೂ ಬಿಡಿಸ್ಕೊಂಡು ಮದುವೆ ಮಾಡಿಕೊಂಡು ಹೊಸ ಸಂಬಂಧಗಳನ್ನೆಲ್ಲ ತನ್ನದು ಅಂದ್ಕೊಂಡು ಬದುಕೋಕ್ ಶುರು ಮಾಡ್ತಾಳೆ. ಅದಕ್ಕೆ ಅಲ್ವಾ ದೊಡ್ಡವ್ರು ಹೇಳೋದು, ಹೆಣ್ಣು ಅಂದ್ರೆ ಸುಮ್ನೆ ಅಲ್ಲ, ಅವಳು ಮಹಾ ತ್ಯಾಗಮಯಿ ಅಂತ. ತನ್ನನ್ನು ಹೆತ್ತವರನ್ನ, ಅಷ್ಟು ವರ್ಷ ಬಾಳಿದ ಮನೆನ ಎಲ್ಲವನ್ನೂ ಹಿಂದಕ್ಕೆ ಹಾಕ್ಬಿಟ್ಟು ಆ ಹೊಸ ಮನೆತನನ ತನ್ನ ಉಸಿರು ಅಂತ ಪೂಜಿಸೋಕೆ ಶುರು ಮಾಡ್ತಾಳೆ. ನಾನೆಲ್ಲಿಗೂ ಹೋಗಲ್ಲ ಅಮ್ಮ. ಸೀನು ಮಾವನ್ ತರಾನೇ ನಮ್ ಸರ್ನು ಇಲ್ಲಿಗೆ ಕರ್ಕೊಂಡ್ ಬಂದು ನಾನು ಇಲ್ಲೇ ಇದ್ಬಿಡ್ತೀನಿ.
ನೀನ್ ಯಾವತ್ತಿದ್ರೂ ಆ ಮನೆಗೆ ಸೊಸೆಯಾಗಿ ಅವನ ಹೆಂಡತಿಯಾಗಿ ಹೋಗ್ಬೇಕಾದವಳು. ಅಲ್ಲಿವರೆಗೂ ಅಷ್ಟೇ ಹೆಣ್ಮಕ್ಳ ಮೇಲೆ ಪ್ರೀತಿ ಅಭಿಮಾನ ತೋರ್ಸಕ್ಕಾಗೋದು. ನೀನ್ ಹಾಗೆ ಹೇಳ್ಬೇಡಮ್ಮ. ಇರೋ ಸತ್ಯನೇ ಹೇಳ್ತಿದ್ದೀನಿ ಕಣೆ. ಇದು ನಿಮ್ಮಿಬ್ರ ವಿಷಯ ಮಾತ್ರ ಅಲ್ಲ, ಎಲ್ಲ ಹೆಣ್ಮಕ್ಳ ವಿಷಯದಲ್ಲೂ ಇದು ನಡೆಯುತ್ತೆ. ಅದಕ್ಕೆ ಕಂಡ್ರು, ಪ್ರತಿ ಸಂಸಾರದಲ್ಲೂ ಆ ಹೆಣ್ಮಗಳು ಇನ್ನೊಬ್ರ ಮನೆಗೆ ಸೊಸೆಯಾಗಿ ಹೋಗೋವರೆಗೂ ಅವಳನ್ನು ತುಂಬಾ ಪ್ರೀತಿಯಿಂದ ನೋಡ್ಕೋತಾರೆ. 100 ವರ್ಷದ ಪ್ರೀತಿನ ತನ್ನ ಹೆಣ್ಮಗಳು ಹುಟ್ಟಿದ ಮನೆ ಹೊಸಲನ್ನ ದಾಟೋವರೆಗೂ ತೋರಿಸ್ಬೇಕು ಅಂತ ಅವಳು ತುಂಬಾನೇ ಆಸೆ ಪಡ್ತಾಳೆ ಕಂಡ್ರು ಮಕ್ಕಳ. ಅಯ್ಯೋ, ನಾನೊಬ್ಳು ಮರ್ತ್ಬಿಟ್ಟೆ. ಮೊದಲು ಇಬ್ರು ಇಲ್ಲಂಡುತ್ತೀನಿ. ಸೀನು, ಇನ್ನೂ ಮಲ್ಗಿದ್ಯಲ್ಲೋ? ಸೀನು, ಎದ್ದೇಳು. ಸೀನು, ಹೇಳ್ತಿರೋದು ನಿನ್ಗೆ, ಎದ್ದೇಳು. ಸ್ವಲ್ಪ ಹೊತ್ತು ಮಲ್ಕೊಳಕ್ ಬಿಡಮ್ಮ. ಏನು ಮಲ್ಕೊಳಕ್ ಬಿಡೋದು? ಹೇಳ್ತೀಯಾ ಇಲ್ಲ ಒಂದ್ ಬಕೆಟ್ ನೀರ್ ತಂದು ಸುರಿಲ್ಲ? ಎದ್ದೇಳೋ. ಏನಮ್ಮ ನಿದ್ದೆ ಮಾಡಕ್ ಬಿಡಲ್ಲ ಅಂತೀಯ? ಲೋ, ವಯಸ್ಸಿಗೆ ಬಂದಿರೋ ಅನ್ಕೊಣೋ, ಏನು ನಿದ್ದೆ ಅಂತಿದ್ಯಲ್ಲ? ಹೋಗಿ ಯಾವ್ದಾದ್ರು ಕೆಲ್ಸ ಹುಡುಕ್ಬಾರ್ದೇನೋ? ಕೆಲ್ಸ ಅದಾಗದೆ ಸಿಗ್ಬೇಕಮ್ಮ. ಸರಿ, ಕೆಲ್ಸದ ವಿಚಾರ ಆಮೇಲೆ. ಹೋಗಿ ನಿಮ್ಮ ಮಾವನ ಅಂಗಡಿಲಿ ಕೂತು ವ್ಯಾಪಾರನಾದ್ರೂ ಕಲ್ತ್ಕೊಳ್ಳೋ. ಆ ವ್ಯಾಪಾರ ನನಗಾಗಲ್ಲ ಬಿಡು. ಮತ್ತಿನ್ನೇನೋ ಮಾಡ್ತೀಯಾ? ಎದ್ದೇಳೋ ಮೊದ್ಲು. ಬೇಗ ಯಾವ್ದೋ ಒಂದ್ ಕೆಲ್ಸ ನೋಡ್ಕೊಳ್ಳೋ. ಅಮ್ಮ, ಅಪ್ಲೈ ಮಾಡಿದೀನಿ, ಸಿಕ್ಕಾಗ್ ಸಿಗುತ್ತೆ. ನನಗೆ ಇವಾಗ ನಿದ್ದೆ ಬರ್ತಿದೆ, ಬಿಡಿ ನನ್ನ. ಲೋ, ಎದ್ದೇಳು. ಪದ್ಮಾ, ಪದ್ಮಾ, ಅಲ್ವೋ, ಅಮ್ಮನ್ ಮಾತಂದ್ರೆ ಲೆಕ್ಕನೇ ಇಲ್ಲ. ಅತ್ತೆ ಹೇಳ್ತಿದ್ದ ಹಾಗೆ ಟಕ್ ಅಂತ ಎದ್ಬಿಟ್ಟೆ ಅಲ್ಲ. ಇದು ಪ್ರೀತಿ, ಅದು ಮರ್ಯಾದೆ. ಪದ್ಮಾ, ಏನತ್ಗೆ? ಪದ್ಮಾ, ಇದು ನಮ್ಮ ಅಜ್ಜಿ ಒಡವೆಗಳು. ಬಹಳ ಹಿಂದೆ ನನಗ್ ಕೊಟ್ಟಿದ್ರು. ಈಗ ಅದನ್ನ ಯಾಕೆ ತಗೊಂಡ್ ಬಂದೆ ಅತ್ಗೆ? ಸೀನು ತಗೊಂಡ್ ಹೋಗಿ ಪಾಲಿಶ್ ಮಾಡಿಸ್ಕೊಂಡ್ ಬರ್ಬೇಕಾ? ಇಲ್ಲ ಪದ್ಮಾ, ಈ ಒಡವೆಗಳನ್ನ ಆ ದಿನಕ್ಕೆ ಕೊಡೋಣ ಅಂತ. ಹೇಗೂ ನನ್ನ ಆದ್ಯ ನಿನ್ ಮಗನ ಹೆಂಡತಿಯಾಗಿ ಬರೋಳಲ್ವಾ? ಹಾಗಿದ್ಮೇಲೆ ನಾನು ಅವಳು ಕೊಡೋ ಒಡವೆಗಳೆಲ್ಲ ನಿನಗೆ ಸೇರಿದ್ದಲ್ವಾ? ಅದಕ್ಕೆ ಈ ಒಡವೆಗಳನ್ನೆಲ್ಲ ನಿನಗೆ ಒಪ್ಪಿಸ್ಬಿಡೋಣ ಅಂತ. ಅತ್ತೆ, ಈ ಒಡವೆನೆಲ್ಲ ಆದ್ಯಂಗ್ ಕೊಟ್ರೆ ರಾಜಲಕ್ಷ್ಮಿಗೆ ಏನ್ ಕೊಡ್ತೀರಾ? ರಾಜಿಗೆ ನನ್ನ ಒಡವೆಗಳಿದೆಯಲ್ಲೋ, ಅದನ್ನೇ ಕೊಟ್ಬಿಡ್ತೀನಿ. ಆ ಕಾಲದಲ್ಲಿ ನಮ್ಮ ಅಜ್ಜಿ ಹಾಕೊಂಡಿದ್ ಒಡವೆಗಳು. ನನ್ನ ತಂಗಿಗೆ ನನ್ನ ನೆನಪಾಗಿ ಇದನ್ನ ಆದ್ಯನಿಗೆ ನಾನು ಕೊಡ್ತಾ ಇದ್ದೀನಿ. ನಾನು ಈ ಒಡವೆಗಳನ್ನ ಆದ್ಯನ್ ಕೊಡ್ತಾ ಇದ್ದೀನಿ ಅಂತ ಅವ್ರ ಹತ್ರ ಹೇಳ್ದೆ. ಅವರು ಸರಿ ಅಂತ ಹೇಳಿದ್ರು. ಪದ್ಮಾ, ಇವತ್ತಿನಿಂದ ಈ ಒಡವೆಗಳೆಲ್ಲ ನಿಂದು. ಈಗ ಉಳಿದಿರೋದು ಆದ್ಯ ಸೀನು ಮದುವೆ ಅಷ್ಟೇ. ನಿನ್ನ ಆದ್ಯನ ಮದುವೆ ಮುಗಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗ್ದ ಹಾಗೆ. ಯಾವ ಕಡೆ ತಿರುಗಿದ್ರು ಕೊನೆಗೆ ಅಲ್ಲಿಗೆ ಬಂದು ನಿಂತ್ಕೋತಾರೆ. ನಿಮ್ಮ ಅಣ್ಣನೂ ಅಷ್ಟೇ ಒಳ್ಳೆ ಮುಹೂರ್ತ ನೋಡಿ ಇವರಿಬ್ರು ಮದುವೆ ಮುಗಿಸ್ಬಿಡ್ಬೇಕು ಅಂದ್ಕೊಂಡಿದ್ದಾರೆ. ನಿನ್ನ ಮದುವೆ ಆದಷ್ಟು ಬೇಗ ಆಗ್ಬಿಡುತ್ತೆ ಕಣ ಸೀನು.
ಒಡವೆ ಕೊಟ್ಟಿದ್ದು ಒಳ್ಳೇದೆ, ಆದ್ರೆ ಆ ಮದ್ವೆ ವಿಚಾರ ಯಾಕೆ? ಅಷ್ಟಕ್ಕೂ ಇವಳು ರಾಜಲಕ್ಷ್ಮಿ ಮದ್ವೆನ ಬಿಟ್ಟು ನನ್ ಮಗನ್ ಮದ್ವೆ ಹಿಂದೆ ಬಿದ್ದಿದ್ರಲ್ಲ, ಎಲ್ಲ ನನ್ ಕರ್ಮ. ಛೀ. ಏನಮ್ಮ? ಏನು? ಏನೋ ಅಂದಂಗಿತ್ತು. ಒಡವೆ ಚೆನ್ನಾಗಿದೆ ಅಂತ ಹೇಳ್ದೆ. ಒಡವೆ ಚೆನ್ನಾಗೇ ಇರುತ್ತೆ, ನಿನಗಿನ್ನೂ ಚೆನ್ನಾಗಿರುತ್ತೆ. ಸರಿ ಬಿಡು. ಗಂಡಂಗಿಂತ ಮೊದ್ಲು ಹೆಣ್ಣಿಗೂ ಬಂಗಾರಕ್ಕೂ ಗಂಟ್ ಹಾಕಿದಾನೆ ಆ ದೇವ್ರು. ಏನ್ ಮಾಡಕ್ಕಾಗತ್ತೆ? ಅತ್ತೆಗೆ ಆದಿನ್ ಕಂಡ್ರೆ ಅದೆಷ್ಟು ಪ್ರೀತಿ ನೋಡಮ್ಮ. ಇಷ್ಟೊಂದು ಬಂಗಾರ ತಂದು ಆದಿನ್ಗೆ ಅಂತ ಕೊಟ್ಟಿದ್ದಾರೆ. ಬಂಗಾರ ಕೊಡೋದ್ರಲ್ಲೇ ಮುಗ್ದಿದ್ರೆ ಚೆನ್ನಾಗಿರ್ತಿತ್ತು ಕಣೋ. ಮದ್ವೆ ಅಂತ ಹೇಳಿ ನನ್ನ ಸಂತೋಷನೇ ಹಾಳು ಮಾಡ್ಬಿಟ್ಲು. ಅವ್ವ ಬಿಟ್ಟು ಏನ್ ಮಾಡ್ತಿದ್ಯೋ? ತಲೆ ಒರ್ಸ್ಕೊಂತಿದ್ದೀನಿ ದೊಡಮ್ಮ. ತಲೆ ಒರೆಸ್ಕೋಬೇಕು ಅಂದ್ರೆ ತಲೆ ಮೇಲೆ ಟವಲ್ ಹಾಕೋಬೇಕೆ ಹೊರತು ಟವಲ್ ಮೇಲೆ ತಲೆ ಹಾಕೋಬಾರ್ದು ಕಣೋ. ಮತ್ತೆ ಪಕ್ಕದ ಮನೆ ಆಂಟಿಯವ್ರ ನಾಯಿ ಮರಿ ಹೀಗೆ ತಲೆ ಒರ್ಸ್ಕೊಳುತ್ತೆ. ನಾಯಿ ಮರಿ ನೀನು ಒಂದೇ ಏನೋ? ಅಷ್ಟಕ್ಕೂ ನಿಮ್ಮಮ್ಮನ್ಗೆ ಹೇಳ್ಬೇಕು, ತಲೆಗೆ ಸ್ನಾನ ಮಾಡಿಸಿ ತಲೆ ಒರೆಸ್ತೀರಾ. ಇನ್ನೇನ್ ಮಾಡ್ತಿದ್ದಾಳ ಅವಳು? ಅವರು ಅಪ್ಪನಿಗೆ ಸ್ನಾನ ಮಾಡಿಸ್ತಿದ್ದಾರೆ. ಅಲ್ಲ, ನಿನ್ ತಲೆ ಒರೆಸ್ದೆ ನಿಮ್ಮಪ್ಪನಿಗೆ ಸ್ನಾನ ಮಾಡಿಸೋದಂದ್ರೆ ಏನೋ? ಏನೋ ನಿಮ್ಮ ಅಪ್ಪನಿಗೆ ಸ್ನಾನ ಮಾಡಿಸ್ಬೇಕು, ಹೋಗ್ ತಲೆ ಒರ್ಸ್ಕೊ ಅಂತ ಹೇಳಿದ್ರು. ತಲೆ ಸ್ನಾನ ಮಾಡಿಸೋದು ಯಾವಾಗ್ಲೂ ಇರೋದೇ ಬಿಡು. ಅದ್ ಬಿಟ್ರೆ ಬೇರೆ ಕೆಲ್ಸ ಇಲ್ವಲ್ಲ. ಹೋಗ್ಲಿ ಬಿಡು ಬಿಟ್ಟು. ಇಲ್ಲಿ ಬಾ, ನಾನ್ ತಲೆ ಒರೆಸ್ತೀನಿ. ಬಾ ಬಾ ಬಾ, ಎಲ್ಲಿ ಹತ್ರ ಬಾ. ಲೋ ಬಿಟ್ಟು, ಇಷ್ಟೊಂದು ಮುಗ್ಧವಾಗಿದ್ರೆ ಹೇಗಪ್ಪ? ತಂದೆಗಿಲ್ದಿರೋ ಬುದ್ಧಿ ಮಗನ್ಗೆ ಹೇಗ್ ಬರ್ಬೇಕು ಹೇಳು? ಹಾಗಂದ್ರೆ ಹೇಗತ್ತೆ? ಇವನ್ನ ಚೆನ್ನಾಗಿ ಓದಿಸಿ ನಮ್ ಸೀನು ಹಾಗೆ ಇಂಜಿನಿಯರ್ ಮಾಡ್ಬೇಕು ಇವನ್ನ. ತಲೆ ಕೆಳಕ್ ಮಾಡಿ ತಲೆ ಒರೆಸ್ಕೊಳ್ಳೋ ಇವನ್ ಬುದ್ಧಿ ನೋಡ್ತಾ ಇದ್ರೆ ಇಂಜಿನಿಯರ್ ಆಗ್ತಾನೋ ಇನ್ನೇನಾಗ್ತಾನೋ. ಏನಪ್ಪ ಬಿಟ್ಟು, ನೀನು ದೊಡ್ಡವನಾದ್ಮೇಲೆ ಏನಾಗ್ಬೇಕು ಅಂತಿದೀಯಾ? ದೊಡ್ಡಪ್ಪ ಆಗ್ತೀನಿ. ದೊಡ್ಡಪ್ಪನ ಹಾಗಾಗ್ತೀಯ? ಏನು ಹಾಗಂದ್ರೆ? ಹೌದು, ಎಲ್ರು ದೊಡ್ಡಪ್ಪ ನೋಡಿದ್ರೆ ಭಯ ಪಡ್ಕೊಂತಾರಲ್ವಾ, ಊರವರೆಲ್ಲ ದೊಡ್ಡಪ್ಪ ನೋಡಿದ್ರೆ ಮರ್ಯಾದೆ ಕೊಟ್ಟು ಎದ್ ನಿಂತ್ಕೊಂತಾರಲ್ವಾ. ಅಂದ್ರೆ ಊರಿಗೆ ದೊಡ್ಡ ವ್ಯಕ್ತಿ ಆಗ್ತೀನಿ ಅಂತ್ಯ. ಹೌದು. ಅಜ್ಜಿ, ದೊಡ್ಡಪ್ಪನ್ ನೀನ್ ಭಯ ಪಡ್ತೀಯಾ? ಅದು ಭಯ ಅಲ್ವೋ, ಪ್ರೀತಿ. ಸುಳ್ಳು. ನಿನ್ಗೆ ದೊಡ್ಡಪ್ಪ ಅಂದ್ರೆ ಮತ್ತೆ ನಮ್ಮಪ್ಪ ಕಂಡ್ರೆ ತುಂಬಾ ಭಯ ಅಂತೆ ತಾನೆ? ಯಾರೋ ಹೇಳಿದ್ದು? ನಮ್ಮ ಅಪ್ಪನೇ ಹೇಳಿದ್ದು. ಹಾಗೆ ಹೇಳದ್ ಅವನು. ಹಾಗಾದ್ರೆ ನಿಮ್ಮಪ್ಪನ್ಗೆ ನನ್ ಕೈಯಿಂದಾನು ಏಟ್ ಬೀಳತ್ತೆ. ಬರ್ಲಿ ಬರ್ಲಿ ಇವತ್ತವನು. ಹೌದಜ್ಜಿ, ನಮ್ಮಮ್ಮ ನನಗ್ ತಲೆ ಒರ್ಸೋತಾರ ನೀನೇನಾದ್ರೂ ನಮ್ಮ ಅಪ್ಪನ್ ತಲೆ ಒರ್ಸಿದ್ಯಾ? ನಮ್ಮಮ್ಮ ನನ್ಗೆ ಯಾವಾಗ್ಲೂ ಹೊಡೆದಾಗೆ ನೀನು ಕೂಡ ದೊಡ್ಡಪ್ಪಂಗೆ ಯಾವತ್ತಾದ್ರೂ ಹೊಡೆದಿದ್ಯಾ ಅಜ್ಜಿ? ಸುಮ್ನಿರು ದೊಡ್ಡಮ್ಮ, ಹೇಳು ಅಜ್ಜಿ. ಏನೋ ಹೇಳೋದು? ನೀನ್ ಹಾಗೆ ನನ್ ಮಗ ಗಲಾಟೆ ಮಾಡಿ ಏಟ್ ತಿನ್ನೋನಲ್ಲ. ಸುಳ್ಳು ಹೇಳ್ಬೇಡ. ಜಾನಕಿ, ಕುಡಿಯಕ್ಕೆ ನೀರು ತಗೊಂಡ್ ಬಾ. ಅಲ್ ನೋಡು, ಪ್ರಶಾಂತ್ ಕೂಡ ಬಂದ. ಬಾಪ. ನಮಸ್ತೆ ಮಾವಯ್ಯ. ನಮಸ್ತೆನಪ್ಪ. ನಮಸ್ತೆ ಅಜ್ಜಿ. ನಮಸ್ತೇನಪ್ಪ. ನೀನ್ ಬಂದಿರೋದು ರಾಜಿಗೋಸ್ಕರ ತಾನೆ? ಏನಪ್ಪ, ನಿಜ ತಾನೆ? ರಾಜಲಕ್ಷ್ಮಿಗೋಸ್ಕರನೇ ಬಂದಿದ್ದೀನಿ ಅಜ್ಜಿ. ಆದ್ರೆ ಮೊದಲು ಮಾವಯ್ಯನವ್ರ ಪರ್ಮಿಷನ್ ತಗೋಬೇಕು. ನನ್ನ ಅನುಮತಿನ? ಯಾವ ವಿಷಯಕ್ಕೆ? US ಅಲ್ಲಿರೋ ನನ್ನ ಫ್ರೆಂಡ್ಸ್ ಎಲ್ಲ, ಅಲ್ಲ ನಿನ್ಗೆ ಹೆಂಡತಿ ಆಗೋಳು ಹೇಗಿದ್ದಾಳೆ ಅಂತ ನಮಗ್ ತೋರ್ಸೇ ಇಲ್ವಲ್ಲ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ರಾಜಲಕ್ಷ್ಮಿ ಜೊತೆ ಒಂದು ಸೆಲ್ಫಿ ತಗೊಂಡು ಅವ್ರಿಗೆ ಕಳ್ಸೋಣ ಅಂತ. ಅದು ಕೂಡ ನೀವು ಒಪ್ಕೊಂಡ್ರೆ ಅಷ್ಟೇ, ಇಲ್ಲ ಅಂದ್ರೆ ಬೇಡ ಮಾವಯ್ಯ. ನಿನ್ ಹೆಂಡತಿ ಆಗೋಳ್ ಜೊತೆ ಫೋಟೋ ತಗೊಳಕ್ಕೆ ನಮ್ಮ ಅನುಮತಿ ಯಾಕಪ್ಪ?
ನಮ್ ರಾಜಲಕ್ಷ್ಮಿಗೂ ನಿನಗೂ ಯಾವಾಗ ಸಂಬಂಧ ಕಾಯಂ ಆಯ್ತೋ ಅವತ್ತಿಂದ ಅವಳು ನಿನ್ನವಳೆ. ಇವಾಗ ನಾನು ಹೇಳೋದ್ರಲ್ಲಿ ತಪ್ಪೇನಿದ್ಯೋ? ಸಂಬಂಧ ಖಾಯಂ ಆಗಿದೆ. ನಮ್ ರಾಜಲಕ್ಷ್ಮಿ ಆ ಮನೆ ಸೊಸೆ ಆದ್ಮೇಲೂ ಕೂಡ ಹುಡುಗ ಬಂದು ಪದ್ಧತಿಯಿಂದ ನಿನ್ನ ಅನುಮತಿ ಕೇಳಿದಾನೆ ಅಂದ್ರೆ ಎಷ್ಟು ಸಂಸ್ಕಾರ ಇರೋನು ಅಂತ ಗೊತ್ತಾಗಲ್ವಾ?